ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 499ನೇ ಕಂತಿಗೆ ನಿಮಗೆ ಸ್ವಾಗತ. ಡೆಲ್ಲಿ ಹೈಕೋರ್ಟಿನ ನ್ಯಾಯಮೂರ್ತಿ ಯಶವಂತ್ ಶರ್ಮಾ ಅವರ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಬೆಂಕಿ ಕಾಣಿಸ್ಕೊಂಡು ಆವಾಗ ಅಗ್ನಿಶಾಮಕ ದಳದವರು ಬಂದು ಅಲ್ಲಿ ಬೆಂಕಿ ನಂದಿಸಬೇಕಾದ್ರೆ ಅವರ ಕೊಠಡಿನಲ್ಲಿ ಮೂಟೆಗಟ್ಟಲೆ ಹಣ ಶೇಖರಣೆ ಮಾಡಿದ್ದು ಪತ್ತೆಯಾಯಿತು ಅನ್ನೋದನ್ನು ಪತ್ರಿಕೆಗಳಲ್ಲಿ ನೀವೆಲ್ಲ ಓದಿದ್ದೀರಿ. ಒಬ್ಬ ನ್ಯಾಯಾಧೀಶರ ಮನೆಯಲ್ಲಿ ಕೋಟಿಗಟ್ಟಲೆ ಕರೆನ್ಸಿ, ಕೋಟಿಗಟ್ಟಲೆ ಯಾತಕ್ಕಾಗಿ ಇರುತ್ತೆ ಅನ್ನೋ ಪ್ರಶ್ನೆ ಸಹಜವಾಗಿಯೇ ಎಲ್ಲರ ಮನಸ್ಸಲ್ಲೂ ಬಂತು. ಕೋರ್ಟಿನ ಬಗ್ಗೆ, ಅತಿ ದೊಡ್ಡ ಅವರ ಪಕ್ಷಪಾತಿತನದ ಬಗ್ಗೆ, ನಿಷ್ಪಕ್ಷಪಾತಿತನದ ಬಗ್ಗೆ ದೊಡ್ಡ ಪ್ರಶ್ನೆಗಳು ಕೂಡ ಇತ್ತು. ಸಹಜವಾಗಿಯೇ ಕೋರ್ಟಿನ ಬಗ್ಗೆ, ನ್ಯಾಯಾಂಗದ ಬಗ್ಗೆ ಸಮಾಜದಲ್ಲಿ ವಿಶ್ವಾಸವನ್ನು ಉಳಿಸಬೇಕಾಗಿರೋ ಸುಪ್ರೀಂ ಕೋರ್ಟು ಇದರ ಬಗ್ಗೆ ಒಂದು ತನಿಖಾ ತಂಡವನ್ನು ನೇಮಕ ಮಾಡ್ತು. ಬೆಂಗಳೂರು, ಕರ್ನಾಟಕದ, ರಾಜಸ್ಥಾನದ ಮತ್ತು ಪಂಜಾಬಿನ ನ್ಯಾಯಾಧೀಶರ ತಂಡ 2 ದಿವಸದಲ್ಲಿ ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ, ಯಾಕಂದರೆ ಇದ್ರ ನಡುವೆ ಏನಾಯಿತು, ಅಗ್ನಿಶಾಮಕ ದಳ ಒಂದು ಸತಿ ಹಣ ಸಿಕ್ತು ಅಂತು, ಸಿಕ್ಕಲಿಲ್ಲ ಅಂತು, ಕೊನೆಗೆ ಸಿಕ್ತು ಅಂತು. ಅಂದರೆ ಅಪಾರವಾದಂಥ ರಾಜಕೀಯ ಒತ್ತಡ ಅಲ್ಲಿ ಇದ್ದದ್ದು ತುಂಬ ಸ್ಪಷ್ಟ. ಆದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ತಂಡ, ನ್ಯಾಯಾಧೀಶರ ತಂಡ, ಸಮಿತಿ ತನಿಖೆಯನ್ನು ಮಾಡಾದ್ಮೇಲೆ ಆ ಇಡೀ ತನಿಖೆಯನ್ನು ಮತ್ತು ವಿಡಿಯೋ ಸಮೇತವಾಗಿ ಸುಪ್ರೀಂ ಕೋರ್ಟ್ನ ವೆಬ್ಸೈಟಲ್ಲಿ ಅವರು ಅದನ್ನು ಅಪ್ಲೋಡ್ ಮಾಡಿದ್ರು. ಹೀಗಾಗಿ ಅಲ್ಲಿ ಹಣ ಸಿಕ್ಕಿದ್ದು ವಾಸ್ತವ ಅಂತ ಗೊತ್ತಾಯಿತು. ಅದನ್ನು ಯಥಾ ಪ್ರಕಾರ ಯಶವಂತ್ ಶರ್ಮಾ ಅವರು ಅದು ನಮ್ಮ ಮನೆಯಲ್ಲಿ ಸಿಕ್ಕಿದ ಹಣವೇ ಹೊರತು ನನ್ನ ಹಣ ಅಲ್ಲ ಅಂಥೇಳಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ನೋಡಿದ್ರು. ಅಂತಿಮವಾಗಿ ಅವರನ್ನು ಒಂದು ಶಿಕ್ಷಾ ರೂಪದಲ್ಲಿ ಅಲಹಾಬಾದ್ ಹೈಕೋರ್ಟ್, ಅಂದರೆ ಮೂಲ ಅವರು ಅಲಹಾಬಾದ್ ಕೋರ್ಟ್ನವರು, ಅಲ್ಲಿಗೆ ಅವ್ರನ್ನ ವರ್ಗಾವಣೆ ಮಾಡಬೇಕು ಅಂತ ಹೋದಾಗ ಅಲಹಾಬಾದ್ನ ವಕೀಲರೆಲ್ಲ ತಪ್ಪು ಮಾಡಿದವ್ರನ್ನ ಕೊಪ್ಪಕ್ಕೆ ಹಾಕೋ ಅನ್ನೋ ಥರ ತಪ್ಪು ಮಾಡಿದವ್ರನ್ನೆಲ್ಲ ಅಲಹಾಬಾದ್ ಕೋರ್ಟ್ಗೆ ಹಾಕೋದಕ್ಕೆ ನಮ್ಮ ಅಲಹಾಬಾದ್ ಕೋರ್ಟನ್ನ ಏನು ಅಂದ್ಕೊಂಡಿದ್ದೀರ, ನಾವು ಇದನ್ನು ಒಪ್ಪೋದಿಲ್ಲ ಅಂತೇಳಿ ಪ್ರತಿಭಟನೆಯನ್ನು ಮಾಡಿದ್ರು. ಅದಕ್ಕೆ ಸುಪ್ರೀಂ ಕೋರ್ಟು ಇಲ್ಲ, ಅವರ ವರ್ಗಾವಣೆ ಮೊದಲಿಂದಲೇ ಪೆಂಡಿಂಗ್ ಇತ್ತು ಅಂತ ಅಂದ್ಬಿಟ್ಟು ಎಲ್ಲ ಒಂದು ನೆಪಗಳನ್ನು ಮಾಡಿದ್ರು. ಇವನ್ನೆಲ್ಲ ನೀವು ಪತ್ರಿಕೆಗಳೆಲ್ಲ ಓದಿರ್ತೀರಿ. ಸಹಜವಾಗಿಯೇ ಹಾಗೂ ಬರಲೇಬೇಕಾಗಿರುವ ಮತ್ತೊಂದು ಪ್ರಶ್ನೆ, ಸುಪ್ರೀಂ ಕೋರ್ಟು ಎಷ್ಟು ಪ್ರಶ್ನಾತೀತ, ನ್ಯಾಯಾಂಗ ಎಷ್ಟು ಪ್ರಶ್ನಾತೀತ, ನ್ಯಾಯಾಂಗದ ಉತ್ತರದಾಯಿತ್ವ, ನ್ಯಾಯಾಂಗದ ಅಕೌಂಟಬಿಲಿಟಿ ಯಾರಿಗಿರಬೇಕು, ಸಮಾಜಕ್ಕೆ ಈ ಅಕೌಂಟಬಿಲಿಟಿ ಇಲ್ಲ ಅಂದರೆ ಈ ಒಂದು ಭ್ರಷ್ಟಾಚಾರ ಏನಿದೆ, ಈ ಭ್ರಷ್ಟಾಚಾರ ಕೇವಲ ಹಣಕಾಸಿನ ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ, ಸ್ವಜನ ಪಕ್ಷಪಾತದಲ್ಲಿರುತ್ತೆ, ಜಾತಿ ಪಕ್ಷಪಾತದಲ್ಲಿರುತ್ತೆ, ವಿಷಯಗಳ ಪಕ್ಷಪಾತದಲ್ಲಿರುತ್ತೆ, ಕಾರ್ಪೊರೇಟ್ ಪಕ್ಷಪಾತದಲ್ಲಿರುತ್ತೆ. ಪಕ್ಷಪಾತರಹಿತವಾದಂಥ ನ್ಯಾಯಕ್ಕೆ ಮಾತ್ರ ಬದ್ಧವಾದಂಥ ನ್ಯಾಯಾಧೀಶರ ನೇಮಕಾತಿ ಹೇಗೆ, ಹಾಲಿ ವ್ಯವಸ್ಥೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಅಂತಂದರೆ ಅದಕ್ಕೆ ಪರ್ಯಾಯವೇನು? ಈ ಪ್ರಶ್ನೆಗಳೆಲ್ಲ ಸಹಜವಾಗಿ ನ್ಯಾಯಮೂರ್ತಿ ಯಶವಂತ್ ಶರ್ಮಾ ಅವರ ಪ್ರಕರಣ ಮತ್ತೆ ಮುನ್ನೆಲೆಗೆ ತಂದಿದೆ. ಆದರೆ ಇದನ್ನು ಸಾರ್ವಜನಿಕರು ಚರ್ಚೆ ಮಾಡಬೇಕು, ಇದಕ್ಕೆ ಪರಿಹಾರ ಒದಗಿಸ್ಕೊಳ್ಳೇಬೇಕು. ಆದರೆ ಇದನ್ನು BJP ಸರ್ಕಾರ ಬಳಸ್ಕೊಳ್ತಿರೋ ರೀತಿ ಬಹಳ ಕುತೂಹಲದಾಯಕವಾಗಿದೆ. ಯಾಕಂದರೆ ವಾಷಿಂಗ್ ಮೆಷಿನ್ ಪಾರ್ಟಿ ಅಂತಂದ್ಬಿಟ್ಟು ಪ್ರಖ್ಯಾತವಾಗಿರೋ BJP ಪಾರ್ಟಿ ಯಾವುದೇ ಪಕ್ಷಗಳಲ್ಲಿ ಅತ್ಯಂತ ಭ್ರಷ್ಟರಾದಂಥವ್ರು, ಅವ್ರ ಮೇಲೆ ಎಷ್ಟೇ ಪ್ರಕರಣಗಳಿದ್ರು, ಎಷ್ಟೇ ಕೇಸ್ ನಡೀತಿದ್ರು, ಅವ್ರು BJP ಸೇರಿಬಿಟ್ರೆ ಪರಿಶುದ್ಧರಾಗಿ ಅದೇ ತನಿಖಾ ಸಂಸ್ಥೆಗಳೇ ಅವ್ರಿಗೆ ಕ್ಲೀನ್ ಚಿಟ್ ಕೊಡ್ತವೆ, ಕೋರ್ಟ್ಗಳು ಕೂಡ ಒಪ್ಪಿಗೆ ಕೊಡ್ತವೆ. ಇಂಥ ಭ್ರಷ್ಟವಾಗಿರೋ BJP ಪಕ್ಷ, ಯಾಕಂದರೆ BJP ಪಕ್ಷ ಈ ಒಂದು ವಾಷಿಂಗ್ ಮೆಷಿನ್ ಪ್ರಕ್ರಿಯೆ ಮೂಲಕ ಇತರ ಎಲ್ಲ ಪಕ್ಷಗಳನ್ನು ಹೆಚ್ಚು ಕಡಿಮೆ ಭ್ರಷ್ಟಮುಕ್ತ ಮಾಡುವ ಪ್ರಕ್ರಿಯೆನಲ್ಲಿದ್ದಾವೆ. ಎಲ್ಲ ಪಕ್ಷಗಳು ಭ್ರಷ್ಟಮುಕ್ತವಾಗಿಬಿಟ್ಟಿದ್ದಾವೆ ಅಂತಲ್ಲ, ಅಲ್ಲಿನ್ನೂ ಕೂಡ ಸುಮಾರು ಜನ ಇನ್ನೂ ಹೆಚ್ಚು ಭ್ರಷ್ಟರಾಗಿ BJP ಸೇರುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೆ BJP ಭ್ರಷ್ಟಾಚಾರದ ಪ್ರಶ್ನೆಯನ್ನು ಕೈಗೆತ್ತಿಕೊಂಡಿರೋದು ಮತ್ತು ಅದನ್ನು ಉದ್ದಕ್ಕೂ ತಾನು ಪ್ರತಿಪಾದಿಸ್ತಿರುವಂತಹ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವುದಕ್ಕೆ ಬಳಸಿಕೊಳ್ತಿರುವುದು ಕುತೂಹಲದಾಯಕವಾಗಿದೆ ಮಾತ್ರ ಅಲ್ಲ, ಆತಂಕಕಾರಿಯಾಗಿಯೂ ಆಗಿದೆ. ಯಾಕಂದರೆ ನ್ಯಾಯಾಂಗದ ಬಗ್ಗೆ, ಅದರಲ್ಲೂ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರ ನಡ್ಕೊಂಡಿರೋ ರೀತಿಯನ್ನು ನೀವು ನೋಡಿದ್ರೆ, ಇದರ ಬಗ್ಗೆ ಅತ್ಯಂತ ದೊಡ್ಡ ನ್ಯಾಯಾಂಗ ಪರಿಣಿತರಾದಂಥ ಮೋಹನ್ ಗೋಪಾಲ್ ಅನ್ನುವಂಥವರು, ಅವರು ನ್ಯಾಯಕೋವಿದರು ಮತ್ತು ಹಲವಾರು ಲಾ ಸ್ಕೂಲ್ಗಳ ವೈಸ್ ಚಾನ್ಸಲರ್ ಆಗಿದ್ದಂಥವರು, ಅವರು ಮಾಡಿರುವ ಅಧ್ಯಯನದ ಪ್ರಕಾರ ಮೋದಿ ಕಾಲಘಟ್ಟದಲ್ಲಿ ಉನ್ನತ ನ್ಯಾಯಾಲಯಗಳಿಗೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳಿಗೆ ನೇಮಕಾತಿಯಾಗುತ್ತಿರುವ ನ್ಯಾಯಾಧೀಶರುಗಳಲ್ಲಿ ಬಹುಪಾಲು ಜನ ಸಂವಿಧಾನಕ್ಕಿಂತ ಹಿಂದುತ್ವಕ್ಕೆ ನಿಷ್ಠರಾಗಿದ್ದಾರೆ. ಅವರು ಯಾವ ಪಕ್ಷದ ಮೆಂಬರ್ ಆಗಿದ್ದಾರೆ ಅಂತ ನೋಡ್ಕೊಂಡು ಅವರು ತೀರ್ಮಾನಕ್ಕೆ ಬಂದದ್ದಲ್ಲ ಮೋಹನ್ ಗೋಪಾಲ್ ಅವರು ಈ ನಿರ್ದಿಷ್ಟವಾದಂಥ ನ್ಯಾಯಾಧೀಶಗಳು ಕೊಟ್ಟಿರುವ ಆದೇಶದಲ್ಲಿ, ಯಾಕಂದರೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಸರ್ಕಾರ ಏನು ಬೇಕಾದರೂ ಕಾನೂನು ಮಾಡ್ಬೋದಂಥ ಪರಮಾಧಿಕಾರ ಸರ್ಕಾರಕ್ಕೆ, ಶಾಸಕಾಂಗಕ್ಕಿರುತ್ತೆ. ಆದರೆ ಆ ಕಾನೂನು
ಸಂವಿಧಾನಬದ್ಧವಾಗಿದೆಯೋ ಇಲ್ಲೋ ಅಂತ ಪರಾಮರ್ಶೆ ಮಾಡಬೇಕಾಗಿರೋ ಸುಪ್ರೀಂ ಕೋರ್ಟು. ಅಕಸ್ಮಾತ್ ಅದು ಸಂವಿಧಾನಬದ್ಧ ಅಲ್ಲ ಅಂದರೆ ಅದನ್ನು ರದ್ದು ಮಾಡುವಂತಹ ಅಧಿಕಾರ ಕೋರ್ಟ್ಗಳಿದೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಿದೆ. ಹೀಗಾಗಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳ ಜಡ್ಜುಗಳು ಸಂವಿಧಾನ ನಿಷ್ಠರಾಗಿರುವುದು ಅತ್ಯಗತ್ಯ ನ್ಯಾಯನಿಷ್ಠರಾಗುವುದಕ್ಕೆ. ಆದರೆ ಮೋಹನ್ ಗೋಪಾಲ್ ಅವರ ಅಧ್ಯಯನ ಹೇಳುತ್ತಪ್ಪ ಅಂದರೆ ಮೋದಿ ಕಾಲದಲ್ಲಿ ನೇಮಕವಾಗಿರುವ ಬಹುಪಾಲು ನ್ಯಾಯಾಧೀಶರು ಸಂವಿಧಾನ ನಿಷ್ಠರಲ್ಲ, ಹಿಂದುತ್ವ ನಿಷ್ಠರು ಅಥವಾ ಧರ್ಮನಿಷ್ಠರು. ಹೈಕೋರ್ಟಲ್ಲಿ ನಾವಂಥ ಹಲವಾರು ನ್ಯಾಯಾಧೀಶರನ್ನು ನೋಡಿದ್ದೀವಿ. ಬಾಯಿ ತೆಗೆದರೆ ಭಗವದ್ಗೀತೆ, ಬಾಯಿ ತೆಗೆದರೆ ಎಲ್ಲ ಕಾನೂನುಗಳ ಮೂಲ ಮನುಸ್ಮೃತಿನಲ್ಲೇ ಇದೆ, ಈ ಥರ ಹೇಳುವಂಥವರು. ಹಾಗೂ ತಮ್ಮ ಆದೇಶಗಳನ್ನು ಕೊಡಬೇಕಾದ್ರೆ ಸಂವಿಧಾನದಲ್ಲಿರುವಂತಹ ಮೌಲ್ಯಗಳಿಗಿಂತ ಜಾಸ್ತಿ ಮನುಸ್ಮೃತಿ, ಭಗವದ್ಗೀತೆ ಇಂತಹ ಮೌಲ್ಯಗಳನ್ನು ಉಲ್ಲೇಖಿಸಿ ತೀರ್ಮಾನಗಳನ್ನು ಕೊಡುವ ಮತ್ತು ನ್ಯಾಯಾನ್ಯಾಯಗಳ ವಿಶ್ಲೇಷಣೆ ಮಾಡುವಂತಹ ನ್ಯಾಯಾಧೀಶರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಮತ್ತು ಇದಕ್ಕೆ ತದ್ವಿರುದ್ಧವಾಗಿ ಸಂವಿಧಾನ ನಿಷ್ಠರಾಗಿರುವ ನ್ಯಾಯಾಧೀಶರುಗಳ ನೇಮಕಾತಿಯನ್ನು ಒಂದು ವೇಳೆ ಸುಪ್ರೀಂ ಕೋರ್ಟು ಶಿಫಾರಸು ಮಾಡಿದ್ರೂ ಕೂಡ ಅವರನ್ನು ನ್ಯಾಯಾಧೀಶರನ್ನಾಗಿ ನೇಮಕಾತಿ ಮಾಡ್ಕೊಳ್ಳೋದೇ ಇಲ್ಲ. ಅದನ್ನು ನೆನೆಗುದಿಗೆ ಹಾಕ್ಬಿಟ್ಟು ಅವರು ರಿಟೈರ್ ಆಗೋ ತನಕ ಚರ್ಚೆಗೆ ಬರೆದಂಗೆ ನೋಡ್ಕೊಳ್ತಿದ್ದಾರೆ. ಹೀಗಾಗಿ ಉದ್ದಕ್ಕೂ ಕೂಡ ಒಂದು ಕಡೆ ನ್ಯಾಯಾಧೀಶರನ್ನು ನೇಮಕ ಮಾಡಿಕೊಳ್ಳುವಂತಹ ವ್ಯವಸ್ಥೆ, ಅದರಲ್ಲೇ ಇರುವಂತಹ ಸ್ವಜನ ಪಕ್ಷಪಾತ ಅದೊಂದು ದೊಡ್ಡ ಸಮಸ್ಯೆ. ಇದನ್ನು ಬಳಸಿಕೊಂಡು ಕಳೆದ 11 ವರ್ಷದಲ್ಲಿ ಮೋದಿ ಸರ್ಕಾರ ಮಾಡ್ತಿರುವುದು ತನ್ನ ಹಿಂದುತ್ವವಾದಿ ನ್ಯಾಯಾಧೀಶರನ್ನು ಇಡೀ ನ್ಯಾಯಾಂಗದಲ್ಲಿ ತುಂಬಿ ಅಧಿಕೃತವಾಗಿಯೇ ಈ ದೇಶವನ್ನು ಹಿಂದೂ ರಾಷ್ಟ್ರ ಅಂತ ಅಂದ್ಬಿಟ್ಟು ಘೋಷಿಸಿಬಿಡುವ, ಡಿ ಜೂರೆ ಹಿಂದೂ ರಾಷ್ಟ್ರ ಅಂತ ಘೋಷಿಸಿಬಿಡುವ ಸನ್ನಾಹದಲ್ಲಿದೆ ಅನ್ನೋದು ಎದ್ದು ಕಾಣ್ತಿರೋ ಸಂದರ್ಭದಲ್ಲಿ ಈ ಇಡೀ BJP ಲಾ ಮಿನಿಸ್ಟರ್ ರಿಜಿಜು ಅವ್ರನ್ನೂ ಒಳಗೊಂಡಂತೆ, ಅದರಲ್ಲೂ ವಿಶೇಷವಾಗಿ ಇದರಲ್ಲಿ ಮುಂಚೂಣಿಯಲ್ಲಿರೋದು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರುವಂತಹ ಧನ್ಕರ್ ಅವರಂತೂ ಯಾವ ಕಾರಣಕ್ಕೂ ಕೂಡ 1993 ತನಕ ನ್ಯಾಯಾಧೀಶರನ್ನು ನೇಮಕ ಮಾಡಿಕೊಳ್ಳುವ ಕೊಲೇಜಿಯಂ ಪದ್ಧತಿ ಏನು ಜಾರಿಗೆ ಬಂತು ಅದನ್ನು ಕಿತ್ತಾಕಬೇಕು, ನ್ಯಾಯಾಧೀಶರನ್ನು ನೇಮಕ ಮಾಡುವುದರಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು ಅಂಥೇಳಿ ಉದ್ದಕ್ಕೂ ವಾದಿಸ್ತಾ ಬಂದಂಥವರು. ಆದರೆ ವೈರುಧ್ಯ ಏನಪ್ಪ ಅಂದರೆ ಸಂವಿಧಾನ ಸನ್ಮಾನ ಅಭಿಯಾನವನ್ನು ಅವರು ಮಾಡಬೇಕಾದ್ರೆ ತಾವು ನಿಜಕ್ಕೂ ಅಂಬೇಡ್ಕರ್ ವಾದಿಗಳು ಅಂತ ಹೇಳಬೇಕಾದ್ರೆ ಇಂದಿರಾ ಗಾಂಧಿ ಹೆಂಗೆ ಸರ್ಕಾರದ ಹತೋಟಿಯನ್ನು ನ್ಯಾಯಾಂಗದ ಮೇಲೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಇಂದಿರಾ ಗಾಂಧಿ ಮೇಲೆ ಆರೋಪ ಮಾಡ್ತಾರೆ. ಆದರೆ ಉದ್ದಕ್ಕೂ ಇವರು ಪ್ರಯತ್ನ ಮಾಡ್ತಿರೋದೇ ಇದು. ಈ ಇತಿಹಾಸ ಹೊಂದಿರುವಂತಹ BJP ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ಪ್ರಕರಣವನ್ನು ಕೂಡ ಬಳಸಿಕೊಂಡು ಈಗ ನೋಡಿ ನಾವು ಮೊದಲಿಂದಲೂ ಅದೇ ಹೇಳ್ತಿರೋದು, ನ್ಯಾಯಾಧೀಶರನ್ನು ನೇಮಕ ಮಾಡಿಕೊಳ್ಳುವಂತಹ ಪದ್ಧತಿಯಿಂದಾಗಿ ಇಂಥ ಭ್ರಷ್ಟಾಚಾರ ನಡೀತಾ ಇದೆ. ನಾವು ಹೇಳುವಂತೆ ಸರ್ಕಾರ ನೇಮಕಾತಿ ಮಾಡುವಂತಹ NJAC ಅಂತ 2014ರಲ್ಲಿ ಒಂದು ಕಾಯ್ದೆ ಪಾಸಾಗಿತ್ತು, ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತೇಳಿ. ಅದನ್ನು ಚರ್ಚೆ ಮಾಡೋಣ. ಅದು ಮತ್ತೆ ಜಾರಿಗೆ ಬರಬೇಕು ಅಂತೇಳಿ BJPಯ ಉಳಿದು ಹೋಗಿರುವ ಅಜೆಂಡಾ ಏನಿದೆ, ನ್ಯಾಯಾಂಗವನ್ನು ಸರ್ಕಾರದ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಒಂದು ಉಳಿದು ಹೋಗಿರುವ ಅಜೆಂಡಾವನ್ನು ಮತ್ತೆ ಚರ್ಚೆಗೆ ತರುವುದಕ್ಕೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಪ್ರಕರಣವನ್ನು ಬಳಸ್ಕೊಳ್ತಿದ್ದಾರೆ. ಇದು ಹೇಗೆ ಈಗಿರುವ ಕೊಲೇಜಿಯಂ ಪದ್ಧತಿ ಆತಂಕಕಾರಿ ಮತ್ತು ಅಪಾಯಕಾರಿಯಾಗಿದೆಯೋ ಅದಕ್ಕಿಂತ ಅಪಾಯಕಾರಿಯಾಗಿದೆ. ಹೀಗಾಗಿ ಇದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿ ಏನು ಪರಿಹಾರ ಅಂತ ಅರ್ಥ ಮಾಡಿಕೊಳ್ಳುವ ಅಗತ್ಯವಿದೆ. ಭಾರತದ ಒಟ್ಟಾರೆ ಸಾಂವಿಧಾನಿಕ ವ್ಯವಸ್ಥೆಯಲ್ಲಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟನ್ನು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಗಳು ಅಂತ ಕರೀತಾರೆ. ಅಂದರೆ ಸಂವಿಧಾನವನ್ನು ನಿರ್ವಚನ ಮಾಡುವ, ಸಂವಿಧಾನವನ್ನು ವ್ಯಾಖ್ಯಾನ ಮಾಡುವ ಹಾಗೂ ಶಾಸಕಾಂಗ ಮಾಡುವಂತಹ ಕಾನೂನುಗಳು ಸಂವಿಧಾನಬದ್ಧವಾಗಿಲ್ಲ ಅಂದರೆ ಅದನ್ನು ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿರುವಂತಹ ಕೋರ್ಟುಗಳು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್. ಕೋರ್ಟು ಅಂತಂದರೆ ನ್ಯಾಯಾಧೀಶರು. ಸೊ ಹೀಗಾಗಿ ಈ ನ್ಯಾಯಾಧೀಶರ ಆಯ್ಕೆ ಹೇಗಾಗಬೇಕು ಅನ್ನುವ ಪ್ರಶ್ನೆ ಬಂದಾಗ ಭಾರತದ ಸಂವಿಧಾನ ಸಭೆಯಲ್ಲಿ ಸಾಕಷ್ಟು ಚರ್ಚೆಯಾಗಿ ಸಂವಿಧಾನದಲ್ಲಿ ಇವತ್ತಿರುವ ಆರ್ಟಿಕಲ್ 124 ಮತ್ತು ಆರ್ಟಿಕಲ್ 217 ಜಾರಿಗೆ ಬಂತು. ತಮ್ಮ ಪರದೆಯ ಮೇಲೆ ಅದನ್ನು ಬರುತ್ತೆ, ನೀವು ನೋಡ್ಬೋದು. ಅದರ ಪ್ರಕಾರ ಆರ್ಟಿಕಲ್ 124(2) ಹೇಳುವ ಪ್ರಕಾರ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಆರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ಸಚ್ ಎ ನಂಬರ್ ಆಫ್ ದಿ ಜಡ್ಜಸ್ ಆಫ್ ದ ಸುಪ್ರೀಂ ಕೋರ್ಟ್ ಅಂಡ್ ಆಫ್ ದಿ ಹೈಕೋರ್ಟ್ಸ್ ಇನ್ ದ ಸ್ಟೇಟ್ ಆಸ್ ದ ಪ್ರೆಸಿಡೆಂಟ್ ಮೇ ಡೀಮ್ ನೆಸೆಸರಿ ಫಾರ್ ದ ಪರ್ಪಸ್. ಇದು ಏನು ಹೇಳುತ್ತೆ, ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರ ನೇಮಕಾತಿಯನ್ನು ರಾಷ್ಟ್ರಪತಿ ಮಾಡ್ತಾರೆ. ರಾಷ್ಟ್ರಪತಿ ಅಂತಂದರೆ ರಾಷ್ಟ್ರಪತಿ ಯಾವತ್ತೂ ಕೂಡ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ನ ಸಲಹೆ ಮೇರೆಗೆ ತಮ್ಮ ತೀರ್ಮಾನಗಳನ್ನು ತಗೊಳ್ತಾರೆ. ಅರ್ಥಾತ್ ಕೇಂದ್ರ ಸರ್ಕಾರ ಅಂತ ಅದರ ಅರ್ಥ. ಪ್ರೆಸಿಡೆಂಟ್ ಅಂದರೆ ಪ್ರೆಸಿಡೆಂಟ್ ನೇಮಕಾತಿ ಮಾಡ್ತಾರೆ, ಅರ್ಥಾತ್ ಕೇಂದ್ರ ಸರ್ಕಾರ ನೇಮಕಾತಿ ಮಾಡುತ್ತೆ. ನೇಮಕಾತಿ ಮಾಡುವ ಮುನ್ನ
ಚೀಫ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಜೊತೆ ಅವರು ಬಳಸಿರುವ ಪದ ಕನ್ಸಲ್ಟೇಷನ್ ಮಾಡಬೇಕು, ಸಮಾಲೋಚನೆ ಮಾಡಬೇಕು. ಇದು ಸಂವಿಧಾನ ಹೇಳುತ್ತೆ. ಸಂವಿಧಾನದಲ್ಲಿ ಹೇಳಿರುವುದು ಒಂದಷ್ಟಿದ್ದರೆ ಮೌನವು ಹಲವಷ್ಟಿದೆ. ಉದಾಹರಣೆಗೆ ಕೇಂದ್ರ ಸರ್ಕಾರ ಅಥವಾ ಪ್ರೆಸಿಡೆಂಟು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಜೊತೆ ಸಮಾಲೋಚನೆ ಮಾಡ್ತಾರೆ. ಸಮಾಲೋಚನೆಯಲ್ಲಿ ಕೇಂದ್ರ ಸರ್ಕಾರದ ಅಭಿಪ್ರಾಯ ಬರುತ್ತೆ, ಸುಪ್ರೀಂ ಕೋರ್ಟ್ದೊಂದು ಚೀಫ್ ಜಸ್ಟಿಸ್ ಒಂದು ಅಭಿಪ್ರಾಯ ಬರುತ್ತೆ. ಆವಾಗ ಯಾವುದು ಪ್ರಮುಖವಾಗಬೇಕು? ಸಮಾಲೋಚನೆ ಅಂತ ಇದೆಯೇ ಹೊರತು ಚೀಫ್ ಜಸ್ಟಿಸ್ನ ಅಭಿಪ್ರಾಯಕ್ಕೆ ತಕ್ಕನಾಗೆ ಮಾಡಬೇಕು ಅಂತಿಲ್ಲ, ಕನ್ಕರೆನ್ಸ್ ಅಂತಿಲ್ಲ, ಚೀಫ್ ಜಸ್ಟಿಸ್ನ ಒಪ್ಪಿಗೆಯ ಮೇರೆಗೆ ಅಂತಿಲ್ಲ, ಸಮಾಲೋಚನೆ ಅಂತ ಮಾತ್ರ ಇದೆ. ಹೀಗಾಗಿ ಇಂದಿರಾ ಗಾಂಧಿಯವರು ಕೂಡ ಇದನ್ನು ದುರ್ಬಳಕೆ ಮಾಡಿಕೊಂಡಂತೆ 1993 ತನಕ ವಿಶೇಷವಾಗಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳ ನೇಮಕಾತಿಗಳಲ್ಲಿ ಆಯಾ ಸರ್ಕಾರಗಳೇ ಪ್ರಧಾನವಾದ ಪಾತ್ರ ವಹಿಸ್ತಾ ಇದ್ವು. ಚೀಫ್ ಜಸ್ಟಿಸ್ಗಳ ಜೊತೆ ಸಮಾಲೋಚನೆ ಇರ್ತಿತ್ತು. ಹಲವಾರು ಸತಿ ಅವರು ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸ್ತಿದ್ರು. ಅಕಸ್ಮಾತ್ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅಂತಿಮವಾಗಿ ಸರ್ಕಾರದ್ದೇ ನಡೀತಾ ಇತ್ತು. ಅರ್ಥಾತ್ ಸರ್ಕಾರ ಮಾಡುವ ನೀತಿ ನಿಯಮಗಳ ಬಗ್ಗೆ ಅಂತಿಮ ತೀರ್ಪು, ಅದು ಸಂವಿಧಾನಬದ್ಧವೋ ಅಲ್ಲವೋ ಅಂತ ತೀರ್ಪು ಕೊಡುವ ನ್ಯಾಯಾಧೀಶರನ್ನು ಕೂಡ ಸರ್ಕಾರವೇ ನೇಮಕ ಮಾಡ್ತಿತ್ತು. ಇದು ಹಲವಾರು ಸತಿ ಚರ್ಚೆಗೆ ಬಂತು. 1981ರಲ್ಲಿ, 1993ರಲ್ಲಿ ಮತ್ತು 1998ರಲ್ಲಿ. ಇದನ್ನು 3 ಜಡ್ಜ್ ಕೇಸ್ ಅಂತ ಕರೀತಾರೆ. 1981ರಲ್ಲಿ ಚರ್ಚೆಗೆ ಬಂದಾಗ ಈ ಕನ್ಸಲ್ಟೇಷನ್ ಅನ್ನೋ ಪದದ ಅರ್ಥ ಏನು? ಕನ್ಸಲ್ಟೇಷನ್ ಅಂದರೆ ಸಮಾಲೋಚನೆ ಮಾತ್ರವಾ ಅಥವಾ ಒಪ್ಪಿಗೆ ಅಂತಲೂ ಅರ್ಥ ಮಾಡ್ಕೋಬೇಕಾ? ಕನ್ಸಲ್ಟೇಷನ್ನ ಕನ್ಕರೆನ್ಸಾ? ಈ ಚರ್ಚೆ ಬಂದಾಗ ಆಗ ಅಲ್ಲಿನ 81ರಲ್ಲಿ ಸಾಂವಿಧಾನಿಕ ಪೀಠ ಕನ್ಕರೆನ್ಸ್ ಅಲ್ಲ, ಸರ್ಕಾರದ್ದೇ ಪರಮಾಧಿಕಾರ, ಇದು ಬರೀ ಕನ್ಸಲ್ಟೇಷನ್ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೊಡುತ್ತೆ. 1993ರಲ್ಲಿ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬರುತ್ತೆ. ಆಗ 9 ಜನರ ಸಾಂವಿಧಾನಿಕ ಪೀಠ ಇದನ್ನು ಕೂಲಂಕುಷವಾದಂಥ ಚರ್ಚೆಗೆ ಕೈಗೆತ್ತಿಕೊಂಡು ನಮ್ಮ ಸಂವಿಧಾನದ ರಚನಾ ಸಭೆಯ ಆಶಯ ಏನಿತ್ತಪ್ಪ ಅಂತಂದರೆ ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಯಾವುದರಿಂದ? ಶಾಸಕಾಂಗ ಮತ್ತು ಕಾರ್ಯಾಂಗದಿಂದ ಸ್ವತಂತ್ರವಾಗಿರಬೇಕು. ಅದು ಸ್ವತಂತ್ರವಾಗಿದ್ದಾಗ ಮಾತ್ರ ಶಾಸಕಾಂಗ ಕಾರ್ಯಾಂಗ ಮಾಡುವಂತಹ ತಪ್ಪುಗಳನ್ನು ಕೂಡ ಸಂವಿಧಾನಬದ್ಧವಾಗಿ ವ್ಯಾಖ್ಯಾನ ಮಾಡಿ ಅದರ ಬಗ್ಗೆ ತನ್ನ ಅಭಿಪ್ರಾಯ ಅಥವಾ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ನ್ಯಾಯಾಂಗದ ಸ್ವಾತಂತ್ರ್ಯ ಅನ್ನುವಂಥದ್ದು ಭಾರತದ ಸಂವಿಧಾನದ ಮೂಲ ರಚನೆಯ ಭಾಗ. 1973ರ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಶಾಸಕಾಂಗ ಏನು ಬೇಕಾದರೂ ಸಂವಿಧಾನವನ್ನು ಬದಲಾಯಿಸ್ಬೋದು, ಆದರೆ ಸಂವಿಧಾನಕ್ಕೆ ಕೆಲವು ಮೂಲಭೂತ ರಚನೆಗಳಿದ್ದಾವೆ, ಮೂಲಭೂತ ಮೌಲ್ಯಗಳು ಕೆಲವಿದ್ದಾವೆ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ಸಂವಿಧಾನವನ್ನು ಆ ರೀತಿ ಸಂಸತ್ತು ಬದಲಾಯಿಸಬಾರದು. ಅದರಲ್ಲಿ ಮುಖ್ಯವಾಗಿ ಈ ದೇಶದ ಫೆಡರಲ್ ಸ್ವರೂಪ, ಪಾರ್ಲಿಮೆಂಟರಿ ಡೆಮಾಕ್ರಸಿ, ಸೆಕ್ಯುಲರಿಸಮು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನ್ಯಾಯಾಂಗದ ಸ್ವಾತಂತ್ರ್ಯ. ಹೀಗಾಗಿ ನ್ಯಾಯಾಂಗದ ಸ್ವಾತಂತ್ರ್ಯ ಅನ್ನುವಂಥದ್ದು ಸಂವಿಧಾನದ ಮೂಲ ರಚನೆ ಅಂತಾದಾಗ ಸರ್ಕಾರವೇ ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರೆ ಅಂತಂದರೆ ಅದು ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ತಂದಂಗಾಗುತ್ತೆ. ಆದ್ದರಿಂದ ಆರ್ಟಿಕಲ್ 124(2) ಏನು ಕನ್ಸಲ್ಟೇಷನ್ ಅಂತ ಹೇಳಿದ್ದಾರೆ ಅದನ್ನು ಕನ್ಕರೆನ್ಸ್ ಅಂತ ಓದಿಕೊಳ್ಳಬೇಕು. ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಸಮ್ಮತಿಯೊಂದಿಗೆ, ಬರೀ ಮುಖ್ಯ ನ್ಯಾಯಾಧೀಶರಲ್ಲ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರೊಂದಿಗೆ ಇನ್ನಿಬ್ಬರು ಹಿರಿಯ ನ್ಯಾಯಾಧೀಶರು, ಮುಖ್ಯ ನ್ಯಾಯಾಧೀಶರ ನಂತರ ಇರುವ ಇಬ್ಬರು ಹಿರಿಯ ನ್ಯಾಯಾಧೀಶರ ಒಟ್ಟು ಸಮ್ಮತಿಯೊಂದಿಗೆ, ಆ 3 ಜನರಲ್ಲಿ ಬಹುಮತ ಯಾವುದೋ ಅದು ಸುಪ್ರೀಂ ಕೋರ್ಟ್ನ ಸಮ್ಮತಿ ಅಂತ ಭಾವಿಸಿ ಅದರ ತಕ್ಕನಾಗೆ ನಡ್ಕೊಳ್ಬೇಕು. ಸರ್ಕಾರಕ್ಕೆ ಒಪ್ಪಿಗೆ ಇಲ್ಲ ಅಂತಂದರೆ ಮತ್ತೊಂದು ಸತಿ ನೀವು ಕಳಿಸ್ಬೋದು ವಾಪಸ್ಸು ಇವುಗಳನ್ನು, ಫೈಲ್ಗಳನ್ನು. 2ನೇ ಸತಿ ಸುಪ್ರೀಂ ಕೋರ್ಟ್ನ ಕೊಲೇಜಿಯಂ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅಂದರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸು ಹಾಗೂ ಇನ್ನುಳಿದ ಹಿರಿಯ ಇಬ್ಬರು ನ್ಯಾಯಾಧೀಶರು ಇರುವಂತಹ 3 ಜನರ ಸಮಿತಿಗೆ ಕೊಲೇಜಿಯಂ ಅಂತ ಕರೆದ್ರು. ಈ ಕೊಲೇಜಿಯಮ್ಮು ಸರ್ಕಾರದೊಂದಿಗೆ ಸಮಾಲೋಚನೆಯೊಂದಿಗೆ ಬೇರೆ ಬೇರೆ ಕಾರ್ಯಾಂಗದ ಹಲವಾರು ಇನ್ಪುಟ್ಗಳೊಂದಿಗೆ ನ್ಯಾಯಾಧೀಶರನ್ನು ಆಯ್ಕೆ ಮಾಡುತ್ತೆ. ಆ ಶಿಫಾರಸುಗಳನ್ನು ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಕೇಂದ್ರ ಸರ್ಕಾರ ತನಗೆ ಅದರ ಬಗ್ಗೆ ತಕರಾರಿದ್ದರೆ ಅದನ್ನು ಮತ್ತೆ ಕೊಲೇಜಿಯಂಗೆ ವಾಪಸ್ ಕಳಿಸ್ಬೋದು. ಕೊಲೇಜಿಯಂ ಅದನ್ನು ಪರಿಶೀಲಿಸಿ ವಾಪಸ್ಸು ಅದೇ ಶಿಫಾರಸೊಂದಿಗೆ ಸರ್ಕಾರಕ್ಕೆ ಕಳಿಸಿದ್ರೆ ಸರ್ಕಾರ ಕಡ್ಡಾಯವಾಗಿ ಅದನ್ನು ಜಾರಿಗೆ ತರಬೇಕು. ಅರ್ಥಾತ್ ಇದರಲ್ಲಿ ಅಂತಿಮ ಮಾತು ಯಾರದು? ಅಂತಿಮ ಮಾತು ನ್ಯಾಯಾಂಗದ್ದು. ಆ ಮೂಲಕ ನ್ಯಾಯಾಧೀಶರ ನೇಮಕಾತಿಗಳಲ್ಲಿ ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬಹುದು ಅಂತೇಳಿ 1993ರಲ್ಲಿ
ಸೆಕೆಂಡ್ ಜಡ್ಜ್ ಕೇಸ್ ತೀರ್ಮಾನ ಮಾಡುತ್ತೆ. 9 ಜನರ ಸಾಂವಿಧಾನಿಕ ಪೀಠ 1998ರಲ್ಲಿ ಕೇವಲ CJI ಅಭಿಪ್ರಾಯವನ್ನು ಪಡ್ಕೊಳ್ಬೇಕಾ ಅಥವಾ ಕೊಲೆಜಿಯಂನಲ್ಲಿ 5 ಜನರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಬೇಕಾ, 5 ಜನರ ಅಭಿಪ್ರಾಯದಲ್ಲಿ ಸಮ್ಮತಿ ಇಲ್ಲ ಅಂದರೆ ಏನಾಗಬೇಕು ಅನ್ನೋ ಪ್ರಶ್ನೆ ಬಂದಾಗ ಮತ್ತೊಮ್ಮೆ 9 ಜನರ ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಸೇರಿ 5 ಜನರ ಸಮ್ಮತಿಯನ್ನು ಪಡ್ಕೊಳ್ಬೇಕು. ಆ 5 ಜನರಲ್ಲಿ ಬಹುಮತದ ಅಭಿಪ್ರಾಯ ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಅಂತ ಆಗುತ್ತೆ ಅನ್ನೋದನ್ನು ತೀರ್ಮಾನ ಮಾಡಲಾಯಿತು. ಸೊ ಹೀಗಾಗಿ 98ರ ವೇಳೆಗೆ ಅಂದರೆ 93ರಲ್ಲೇ ಸರ್ಕಾರ ನ್ಯಾಯಾಂಗದ ಜೊತೆಗೆ ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಜೊತೆಗೆ ಸಮಾಲೋಚನೆಯ ನಾಟಕ ಮಾಡಿ ತನಗೆ ಬೇಕಾದವ್ರನ್ನ ನೇಮಕಾತಿ ಮಾಡುವಂತಹ ಪದ್ಧತಿ ನಿಂತು ಸುಪ್ರೀಂ ಕೋರ್ಟಿನ ಕೊಲೆಜಿಯಂನ ಸಮ್ಮತಿ ಮೇರೆಗೆ ಅಂದರೆ ವಿಶೇಷವಾಗಿ ನ್ಯಾಯಾಂಗದ್ದೇ ಅಂತಿಮ ಮಾತಾಗಿರುವಂತಹದ್ರ ಜೊತೆಗೆ ನೇಮಕ ಮಾಡುವ ಪದ್ಧತಿ ಜಾರಿಗೆ ಬಂತು. ಇದರಿಂದ ಏನಾದರೂ ಕ್ವಾಲಿಟೇಟಿವ್ ಗುಣಾತ್ಮಕವಾದಂಥ ಬದಲಾವಣೆ ಬಂತ ಅಂತಂದರೆ ನೇಮಕಾತಿಗಳಲ್ಲಿ ಭಾರತದಂಥ ಬಹುಧರ್ಮೀಯ, ಬಹುಭಾಷೀಯ, ಬಹುಜಾತೀಯ, ಬೇರೆ ಬೇರೆ ಸಾಮಾಜಿಕ ಆರ್ಥಿಕ ಹಿಂದುಳಿದ ಹಿನ್ನೆಲೆ ಹೊಂದಿರುವಂತಹ ಒಂದು ದೇಶದಲ್ಲಿ ಪ್ರಾತಿನಿಧಿಕವಾಗಿ ಎಲ್ಲ ಬಗೆಯ ಹಿನ್ನೆಲೆ ಉಳ್ಳವರು ಜಡ್ಜ್ಗಳ ನೇಮಕ ಆದ್ರ ಅಂತಂದರೆ ಯಾವ ಕೊಲೆಜಿಯಂ ಪದ್ಧತಿಯಲ್ಲಿ ಯಾವತ್ತೂ ಆಗಿಲ್ಲ. ಇವತ್ತಿಗೂ ಕೂಡ ಬ್ರಾಹ್ಮಣ ಪುರುಷರು ಹೆಚ್ಚಿರುವಂತಹ ಸಾಂವಿಧಾನಿಕ ನ್ಯಾಯಾಲಯಗಳೇ ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಇವತ್ತಿಗೂ ಕೂಡ ಅದು ಬ್ರಾಹ್ಮಣ ಪುರುಷರ ಒಂದು ಕೊಲೆಜಿಯಂ ಆಗಿದೆ. ಹಾಗೂ ಮಹಿಳೆಯರು ನೆಪಮಾತ್ರಕ್ಕಿದ್ದಾರೆ, SC STಗಳಂತೂ ನಗಣ್ಯವಾಗಿದ್ದಾರೆ, OBCಗಳು ತೀರಾ ಕಡಿಮೆ ಇದ್ದಾರೆ, ಮುಸ್ಲಿಮರು ಕೂಡ ನಗಣ್ಯ ಪರಿಸ್ಥಿತಿಲಿದ್ದಾರೆ. ಸೊ ಹೀಗಾಗಿ ನೇಮಕಾತಿನಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ, ಕೊಲೆಜಿಯಂ ಪದ್ಧತಿ ಕೂಡ ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ. ಹೀಗಾಗಿ ಅನ್ಯಾಯ ಮುಂದುವರೆದಿದೆ, ಹಲವಾರು ಬಗೆಯ ಅನ್ಯಾಯ ಮುಂದುವರೆದಿದೆ. ಯಾಕಂದರೆ ನ್ಯಾಯ ಅನ್ನುವಂಥದ್ದು ಕೂಡ ಭಾರತದಲ್ಲಿ ಯಾರು ನ್ಯಾಯವನ್ನು ನೋಡ್ತಾರೆ ಅನ್ನೋದರ ದೃಷ್ಟಿಕೋನದಲ್ಲೇ ಇರುತ್ತೆ. ಒಬ್ಬ ಹೆಂಗಸು, ಒಬ್ಬ ದಲಿತರು, ಒಬ್ಬ ಹೆಂಗಸು ಮಹಿಳಾ ಶೋಷಣೆಯನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಒಬ್ಬ ದಲಿತ ಜಡ್ಜು ಅಪಮಾನವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ, ಮುಸ್ಲಿಂ ಜಡ್ಜು ಅವಮಾನವನ್ನು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಜೀವನಾನುಭವವೂ ಕೂಡ ಒಂದು ಸಂಗತಿಯನ್ನು, ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅತಿ ಮುಖ್ಯವಾಗುತ್ತೆ. ಹೀಗಾಗಿ ಪ್ರಾತಿನಿಧ್ಯ ಅನ್ನುವುದು ತುಂಬ ಮುಖ್ಯ. ಅದರ ಬದಲಿಗೆ ಒಂದೇ ಬಗೆಯ ಜೀವನಾನುಭವವನ್ನು ಹೊಂದಿರುವ, ಅದರಲ್ಲೂ ಕೂಡ ಶೋಷಕ ಜೀವನ ಅನುಭವವನ್ನು ಹೊಂದಿರುವ ಬ್ರಾಹ್ಮಣ ಪುರುಷರು ಹೆಚ್ಚಾದಾಗ ನ್ಯಾಯ ಸಿಗೋದು ದಿನೇ ದಿನೇ ಉಳಿದ ಶೋಷಿತ ಹಿನ್ನೆಲೆಯಿಂದ ಬಂದವ್ರಿಗೆ ಮೇಲ್ನೋಟಕ್ಕೆ ಕಷ್ಟವೇ ಆಗುತ್ತೆ. ಅಂದ ಮಾತ್ರಕ್ಕೆ ಪ್ರಾತಿನಿಧ್ಯ ಇದ್ದ ಮಾತ್ರಕ್ಕೆ ಎಲ್ಲ ಬದಲಾಗುತ್ತೆ ಅಂತನೂ ಅಲ್ಲ. ಅದಕ್ಕೆ ಹಲವಾರು ಸತಿ ನಾವು ಉದಾಹರಣೆ ಮಾತಾಡಿದ್ದೀವಿ. ಇನ್ಫ್ಯಾಕ್ಟ್ ಅಯೋಧ್ಯದಲ್ಲಿ ತೀರ್ಮಾನ ಕೊಟ್ಟಿರೋರಲ್ಲಿ ಅಬ್ದುಲ್ ನಜೀರ್ ಸಾಬ್ ಅವರು ಕೂಡ ಇದ್ದರು. ಅದರಲ್ಲಿ ಅವರು ಕೂಡ ಸರ್ವಸಮ್ಮತಿಯಿಂದ ಅದನ್ನು ಬಿಟ್ಟುಕೊಟ್ರು, ಹಿಂದುತ್ವಕ್ಕೆ ಅಡಿಯಾಳಾಗಿ ನಡ್ಕೊಂಡ್ರು. ಶಬರಿಮಲೆಯಲ್ಲಿ ಮುಟ್ಟಾದ ಮಹಿಳೆಗೆ ಅವಕಾಶ ಕೊಡಬಾರ್ದು ಅಂತ ಇದ್ದಂಥ, ಕೊಡಬೇಕು ಅಂತ ಇದ್ದಂಥ ಸಾಂವಿಧಾನಿಕ ಪೀಠದಲ್ಲಿ ಕೊಡಬಾರ್ದು ಅಂತ ತೀರ್ಮಾನ ಕೊಟ್ಟವರಲ್ಲಿ ಏಕೈಕ ಮಹಿಳಾ ಜಡ್ಜು ಇದ್ದರು. ಬರೀ ಪ್ರಾತಿನಿಧ್ಯ ಸಾಲದು, ಆದರೆ ಪ್ರಾತಿನಿಧ್ಯ ಬೇಕೇ ಬೇಕು. ಕೊಲೆಜಿಯಂ ಅದನ್ನು ಕೊಡ್ತಿಲ್ಲ. ಸೊ ಹೀಗಾಗಿ ಇದರ ಬಗ್ಗೆ 1990ರಿಂದಲೂ ಕೂಡ 2000ದಲ್ಲೂ ಕೂಡ 2013ರಲ್ಲಿ UPA ಸರ್ಕಾರ ಇದ್ದಾಗಲೂ ಕೂಡ ಇದನ್ನು ಪ್ರಜಾತಂತ್ರೀಕರಣಗೊಳಿಸಬೇಕು. ಇನ್ನೊಂದಿಬ್ಬರು ಈ ನೇಮಕಾತಿನಲ್ಲಿ ಸಮಾಜದ ಗಣ್ಯಮಾನ್ಯ ವ್ಯಕ್ತಿಗಳು ಕೂಡ ಸೇರಿಸಿ ಅದನ್ನು ಇನ್ನೊಂದಷ್ಟು ಪ್ರಜಾತಂತ್ರೀಕರಣಗೊಳಿಸಬೇಕು, ಸಮಾಜದ ಒಂದು ವಾಯ್ಸ್ ಅದರಲ್ಲಿರಬೇಕು ಜಡ್ಜ್ಗಳ ನೇಮಕಾತಿಗಳಲ್ಲಿ ಎನ್ನುವ ಪ್ರಯತ್ನಗಳು ನಡೆದಿತ್ತು. 2014ರಲ್ಲಿ ಮೋದಿ ಸರ್ಕಾರ ಬಂದಾಗ ಕೊಲೆಜಿಯಂನ ವೈಫಲ್ಯಗಳನ್ನು ಬಳಸಿಕೊಂಡು ಅವರೇನು ಪ್ರಸ್ತಾಪ ಮಾಡ್ತು, NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಅನ್ನುವಂಥ ಒಂದು ಮಸೂದೆಯನ್ನು, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಜಾರಿಗೆ ತಂದರು 2014ರ ಆಗಸ್ಟಿನಲ್ಲಿ. ಅದು 2000 ಎಲ್ಲ ರಾಮ್ ಜೇಠ್ಮಲಾನಿ ಅಂತ ಇದ್ದಂಥ ರಾಜ್ಯಸಭೆಯ ಸದಸ್ಯರಾಗಿದ್ದಂಥ ಒಬ್ಬ ವಕೀಲ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿಯನ್ನು ಬಿಟ್ಟರೆ ಎಲ್ಲ ಪಕ್ಷಗಳು ಕೂಡ ಸರ್ವಸಮ್ಮತಿಯಿಂದ ಅದನ್ನು ಒಪ್ಕೊಂಡ್ರು. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ನ 2014ರ ಡಿಸೆಂಬರ್ 31ಕ್ಕೆ ಅದಕ್ಕೆ ಪ್ರೆಸಿಡೆಂಟ್ ಕೂಡ ಸಮ್ಮತಿ ಕೊಟ್ಟರು. 2015ರಿಂದ ಅದು ಜಾರಿಗೆ ಕೂಡ ಬಂತು. ಆದರೆ ಅದರ ಸಾಂವಿಧಾನಿಕತೆಯನ್ನು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ 2015ರಲ್ಲಿ ಸುಪ್ರೀಂ ಕೋರ್ಟು ಇದನ್ನು ರದ್ದು ಮಾಡ್ತು. ಯಾಕಪ್ಪ ಅಂದರೆ NJAC ಬಿಲ್ ಏನಿದೆ ಅದು ನ್ಯಾಯಾಂಗದ ಸ್ವಾತಂತ್ರ್ಯ ಏನಿದೆ ಅದಕ್ಕೆ ಅಡ್ಡಿ ಬರುತ್ತೆ. ಯಾಕಕ್ಕೆ ಅಡ್ಡಿ ಬರುತ್ತೆ? ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನಲ್ಲಿ ಇದ್ದದ್ದೇನು? ತಮ್ಮ ಪರದೆಯ ಮೇಲೆ ಬರುತ್ತೆ, ನೀವು ಅದನ್ನು ನೋಡ್ಬೋದು. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಪ್ರಕಾರ ಒಂದು 6 ಜನರ ಸಮಿತಿ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳನ್ನು ನೇಮಕ ಮಾಡಬೇಕು. ಅದರಲ್ಲಿ ಆ 6 ಜನರ ಸಮಿತಿನಲ್ಲಿ ಒಬ್ಬರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು, ಇನ್ನೊಬ್ಬರು ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯಾಧೀಶರು, ಇನ್ನೊಬ್ಬರು
ಇಬ್ಬರು ಇನ್ನೊಬ್ಬರು ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿಗಳು, ಇನ್ನಿಬ್ಬರು ಯಾರಪ್ಪ ಅಂದರೆ ಸಮಾಜದ ಪರಿಣಿತರು. ಈ ಪರಿಣಿತರನ್ನು ಯಾರು ಆಯ್ಕೆ ಮಾಡ್ತಾರೆ? ಚೀಫ್ ಜಸ್ಟಿಸು, ಪ್ರೈಮ್ ಮಿನಿಸ್ಟ್ರು ಮತ್ತು ವಿರೋಧ ಪಕ್ಷದ ನಾಯಕರು ಇರುವ 3 ಜನರ ಸಮಿತಿ ಇಬ್ಬರು ನಾಗರಿಕ ಸಮಿತಿಯ ಗಣ್ಯರನ್ನು ಆಯ್ಕೆ ಮಾಡುತ್ತೆ. ಅಂದರೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸು ಮತ್ತು ಇಬ್ಬರು ನ್ಯಾಯಾಧೀಶರು, 3 ಜನ ನ್ಯಾಯಾಂಗದಿಂದ, ಒಬ್ಬರು ಸರ್ಕಾರದಿಂದ ಕೇಂದ್ರ ಸರ್ಕಾರದ ಕಾನೂನು ಮಂತ್ರಿ, ಇಬ್ಬರು ನಾಗರಿಕ ಸಮಾಜದಿಂದ. ಅವ್ರನ್ನ ಆಯ್ಕೆ ಮಾಡುವಂಥವರು ಚೀಫ್ ಜಸ್ಟಿಸು ಹಾಗೂ ಶಾಸಕಾಂಗದ ಇಬ್ಬರು, ಒಬ್ಬರು ಪ್ರೈಮ್ ಮಿನಿಸ್ಟರು ಮತ್ತು ಒಬ್ಬರು ಅಪೋಸಿಷನ್ ಪಾರ್ಟಿ ಮೆಂಬರ್. ಇದು ಈ ಸಮಿತಿನಲ್ಲಿ ನ್ಯಾಯಾಂಗಕ್ಕೆ ಅಂತಿಮ ಮಾತನ್ನು ಮಾಡುವುದಿಲ್ಲ. ಯಾಕಂದರೆ 3 ಜನ ನ್ಯಾಯಾಂಗದಿಂದ ಇರುವ 3 ಜನ ಇದ್ದರು, ಚೀಫ್ ಜಸ್ಟಿಸು ಮತ್ತು ಇಬ್ಬರು ಹಿರಿಯ ನ್ಯಾಯಾಧೀಶರು ಇದ್ದರೂ ಕೂಡ ಇನ್ನು 3 ಜನ ನ್ಯಾಯಾಂಗದವರಲ್ಲ. ಅದರಲ್ಲೊಬ್ಬ ನೇರವಾಗಿ ಸರ್ಕಾರವೇ ಬಂದು ಕೂತ್ಬಿಡುತ್ತೆ ನೇಮಕಾತಿನಲ್ಲಿ. ಸರ್ಕಾರವೇ ನೇಮಕಾತಿನಲ್ಲಿ ಬಂದು ಕೂತ್ಕೊಳ್ಳೋದು ನ್ಯಾಯಾಂಗದ ಸ್ವಾತಂತ್ರ್ಯದ ಒಂದು ಉಲ್ಲಂಘನೆ. ಎರಡನೇದು, ಇನ್ನಿಬ್ಬರು ಪರಿಣಿತರು ಯಾರಿದ್ದಾರೆ ಅವ್ರನ್ನ ಆಯ್ಕೆ ಮಾಡೋದು ಚೀಫ್ ಜಸ್ಟಿಸು, ಪ್ರೈಮ್ ಮಿನಿಸ್ಟರು ಮತ್ತು ಅಪೋಸಿಷನ್ ಪಾರ್ಟಿಯ ನಾಯಕರು ಅಂತಾದರೂ ಕೂಡ ಚೀಫ್ ಜಸ್ಟಿಸು ಅಲ್ಲಿ ಮೈನಾರಿಟಿ. ಯಾಕಂದರೆ ಅಪೋಸಿಷನ್ ಪಾರ್ಟಿಯ ಮುಖ್ಯಸ್ಥ ಮತ್ತು ಪ್ರೈಮ್ ಮಿನಿಸ್ಟರು ಶಾಸಕಾಂಗಕ್ಕೆ ಸೇರಿದವರಾಗ್ತಾರೆ. ಹೀಗಾಗಿ ಶಾಸಕಾಂಗ ಬಹುಮತದಿಂದ ಆಯ್ಕೆ ಮಾಡುವ ಇಬ್ಬರು ಸದಸ್ಯರಾಗ್ತಾರೆ, ಒಬ್ಬ ಕೇಂದ್ರದ ಕಾನೂನು ಮಂತ್ರಿ ಆಗ್ತಾರೆ, 3 ಸಮ ಆಗುತ್ತೆ. ಸೊ ಹೀಗಾಗಿ ಈ ಸಮಿತಿನಲ್ಲಿ ನ್ಯಾಯಾಂಗಕ್ಕೆ ಪ್ರಾಧಾನ್ಯತೆ ಇಲ್ಲ, ಬಹುಮತ ಇಲ್ಲ. ನ್ಯಾಯಾಂಗಕ್ಕೆ ಬಹುಮತ ಇಲ್ಲ ಅಂದರೆ ನ್ಯಾಯಾಂಗದ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ. ಎರಡನೇದು, NJAC ಕಾನೂನಲ್ಲಿದ್ದಂಥ ಇನ್ನೊಂದು ಅಂಶ ಏನಪ್ಪ ಅಂದರೆ ಈ 6 ಜನರ ಸಮಿತಿನಲ್ಲಿ ಯಾರೇ ಇಬ್ಬರಿಗೆ ಯಾವುದಾದರೂ ಒಂದು ಆಯ್ಕೆ ಬೇಡ ಅಂತ ಅನ್ಸಿದ್ರೆ ಅದು ವೀಟೋ ಆಗಿ ಕೆಲಸ ಮಾಡುತ್ತೆ. ಉಳಿದ 4 ಜನರಿಗೆ ಅದು ಸರಿ ಅನ್ಸಿದ್ರು ಕೂಡ, ಇಬ್ಬರಿಗೆ ಅದು ಬೇಡ ಅನ್ಸಿದ್ರು ಕೂಡ ಆ ಆಯ್ಕೆ ಊರ್ಜಿತ ಆಗಲ್ಲ. ಆ ಇಬ್ಬರು ನಾಗರಿಕ ಸಮಿತಿಯಿಂದ ಆಯ್ಕೆ ಮಾಡಿದವರಾಗಿರ್ಬೋದು, ಒಬ್ಬರು ಕೇಂದ್ರ ಕಾನೂನು ಮಂತ್ರಿ ಆಗಿರ್ಬೋದು, 3 ಜನ ನ್ಯಾಯಾಂಗದ ಸದಸ್ಯರಿಗೆ ಸರಿ ಅನಿಸಿದ್ದು ಉಳಿದವರಿಗೆ ಸರಿ ಅನಿಸಿಲ್ಲ ಅಂದರೆ ಅದು ಅಪಾಯಿಂಟ್ಮೆಂಟ್ ಆಗೋದಿಲ್ಲ. ಹೀಗಾಗಿ ಈ ಸಮಿತಿಯೇ ಸಾರದಲ್ಲಿ ಆಳುವ ಸರ್ಕಾರಕ್ಕೆ, ಕೇಂದ್ರ ಕಾನೂನು ಮಂತ್ರಿ ಮತ್ತು ಸರ್ಕಾರದ ವಿರೋಧ ಪಕ್ಷದವರು ಇದ್ದರೂ ಕೂಡ ಶಾಸಕಾಂಗದ ಮರ್ಜಿಯೊಂದಿಗೆ ಬರುವಂಥವ್ರು ನಾವು ನೋಡಿದ್ದೀವಿ. ವಿರೋಧ ಪಕ್ಷದವ್ರನ್ನ ಹೆಂಗೆ ನಡೆಸ್ಕೊಳ್ಳುತ್ತೆ, ಇನ್ಫ್ಯಾಕ್ಟ್ ಬೇರೆ ಇದೆ. CBIನ ಡೈರೆಕ್ಟ್ರು, CVC ಇವುಗಳನ್ನೆಲ್ಲ ನೇಮಕ ಮಾಡಬೇಕಾದ್ರೆ ನಾಮಕಾವಸ್ಥೆಗೆ ಮಾತ್ರ ವಿರೋಧ ಪಕ್ಷಕ್ಕೆ ಮಾಹಿತಿ ಕೊಡ್ತಾರೆ, ಉಳಿದಂತೆ ಇವರೇ ಮಾಡ್ತಾರೆ. ಎಲೆಕ್ಷನ್ ಕಮಿಷನರ್ ಆಯ್ಕೆಯಲ್ಲಿ ಹೆಂಗೆ ಸರ್ಕಾರ ತನ್ನ ಮೂಗಿನ ನೇರಕ್ಕೆ ನಡ್ಕೊಳ್ಳುತ್ತೆ ಅಂತ ನೋಡಿದ್ದೀವಿ. ಸೊ ಇಬ್ಬರು ಸಾಮಾಜಿಕ ಪರಿಣಿತರು ಅಂತ ಅಂದ್ಬಿಟ್ಟು ಏನು ಹೇಳ್ತೀವಿ, ಸಿವಿಲ್ ಸೊಸೈಟಿನವರು, ಅವರು ಸರ್ಕಾರದ ನೇಮಕಾತಿಯೇ ಆಗಿರೋದಕ್ಕೆ ಸಾಧ್ಯತೆ ಹೆಚ್ಚಿದೆ. ಆದ್ದರಿಂದ ಕೇಂದ್ರ ಸರ್ಕಾರ, ಅದರಲ್ಲೂ ನರೇಂದ್ರ ಮೋದಿ ಸರ್ಕಾರ ಇದನ್ನು ಜಾರಿ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗ ಇದು ನ್ಯಾಯಾಂಗದ ಸ್ವಾತಂತ್ರ್ಯದ ಉಲ್ಲಂಘನೆ ಅಂತೇಳಿ. ನ್ಯಾಯಾಂಗದ ಸ್ವಾತಂತ್ರ್ಯದ ಉಲ್ಲಂಘನೆ ಅಂದರೆ ಸಂವಿಧಾನದ ಮೂಲ ರಚನೆಯ ಉಲ್ಲಂಘನೆ. ಸಂವಿಧಾನದ ಮೂಲ ರಚನೆಯನ್ನು ಸಂಸತ್ತು ಯಾವುದೇ ಕಾನೂನು ಮಾಡಿದ್ರೂ ಮಾಡೋಂಗಿಲ್ಲ ಅನ್ನುವಂಥದ್ದು ಈಗಾಗಲೇ ನಿಬಂಧನೆ. ಆದ್ದರಿಂದ NJAC ಕಾನೂನು ರದ್ದಾಗುತ್ತೆ. ಆಗ ಒಂದು ಚರ್ಚೆ ಮುಂದೆ ಇತ್ತು. NJAC ಅಂದರೆ 6 ಜನ ಸಮಿತಿ, ಅದರಲ್ಲಿ ಇಬ್ಬರು ಸಾರ್ವಜನಿಕ ಪರಿಣಿತರು ಇರುವಂತಹ ಒಂದು ಸಮಿತಿ ಕೊಲೇಜಿಯಂ ಪದ್ಧತಿಗಿಂತ ಬೆಟರ್ ಅಲ್ವಾ? ಆವಾಗ ಇನ್ನೊಂದಷ್ಟು ಸುಪ್ರೀಂ ಕೋರ್ಟ್ನ ಹೈಕೋರ್ಟಿನ ನ್ಯಾಯಾಧೀಶರ ಆಯ್ಕೆ ಪ್ರಜಾತಾಂತ್ರಿಕವಾಗಿ ನಡೀತಿತ್ತಲ್ವ ಅನ್ನೋ ಚರ್ಚೆ ಅವಾಗಿತ್ತು. ಆದರೆ 2015ರಿಂದ 2025 ತನಕ ಮೋದಿ ಸರ್ಕಾರ ಇರೋ ಕೊಲೇಜಿಯಂ ಪದ್ಧತಿಯನ್ನೇ ದುರ್ಬಳಕೆ ಮಾಡ್ಕೊಂಡು ತನಗೆ ಬೇಕಾದವ್ರನ್ನ ಮಾತ್ರ, ಹಿಂದುತ್ವವಾದಿಗಳನ್ನ ಮಾತ್ರ ಹೈಕೋರ್ಟು ಸುಪ್ರೀಂ ಕೋರ್ಟ್ಗೆ ತುಂಬ್ತಿರೋದನ್ನು ನೋಡಿದ್ರೆ, ಇದ್ರ ಜೊತೆಗೆ ಕೊಲೇಜಿಯಂ ರದ್ದಾಗಿ NJAC ಬಂದ್ಬಿಡ್ತು ಅಂತಂದರೆ, NJAC ರೂಪದ ಬಂದ್ಬಿಡ್ತು ಅಂತಂದರೆ ಇನ್ನೂ ಹೆಚ್ಚು ಹಿಂದುತ್ವವಾದಿಗಳೇ ತುಂಬಿಕೊಂಡು ಹೋಗುವಂತಹ ಸಾಧ್ಯತೆ ಜಾಸ್ತಿ. ಹಾಗಾದರೆ ಏನು ಮಾಡಬೇಕು? ಖಂಡಿತವಾಗಿ ಕೊಲೇಜಿಯಂ ಪದ್ಧತಿ ಪ್ರಜಾತಾಂತ್ರಿಕವಲ್ಲ. ಮತ್ತೊಂದು ಕಡೆ NJAC ಪದ್ಧತಿಯಂತೂ ಮೋದಿ ಸರ್ಕಾರದ ದುರುದ್ದೇಶದಿಂದ ಕೂಡಿರುವುದು. ಹೀಗಾಗಿ ಇವೆರಡರ ಆಚೆಗೆ 3ನೇ ಪರ್ಯಾಯವನ್ನು ನಾವು ನೋಡಬೇಕೇ ಹೊರತು, ಅದಕ್ಕೆ ಹಲವಾರು ಚರ್ಚೆಗಳು ನಡೀತಾ ಇದೆ. ಸಮಾಜದಲ್ಲಿ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಚರ್ಚೆ ನಡೀಬೇಕು. ಇದಕ್ಕೆ ಪ್ರತಿಸ್ಪಂದಿಯಾಗಿಯೋ ಏನೋ ಮೊನ್ನೆ ಸುಪ್ರೀಂ ಕೋರ್ಟು ಎಲ್ಲ ಜಡ್ಜ್ಗಳು ಕೂಡ ತಮ್ಮ ಒಂದು ಆಸ್ತಿ ಪಾಸ್ತಿಗಳನ್ನು ಘೋಷಣೆ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ಒಂದು ಮಾಡಿದ್ದಾರೆ. ಇದನ್ನು ಯಾವತ್ತೋ ಮಾಡಬೇಕಾಗಿತ್ತು. ಬಲವಂತಕ್ಕೆ ಹಣ್ಣಾಗೋ ಥರ, ಗುದ್ದಿ ಹಣ್ಣು ಮಾಡೋ ಥರ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಆದರೆ ಇದರ ಆಚೆಗೆ, ಯಾಕಂದರೆ
ನಮ್ಮ ವಿಧಿಯನ್ನು ಇವರು ತೀರ್ಮಾನ ಮಾಡಿಬಿಡ್ತಾರೆ, ಸುಪ್ರೀಂ ಕೋರ್ಟ್ನ ಮತ್ತು ಹೈಕೋರ್ಟ್ನ ಜಡ್ಜಿಗಳು. ಹೀಗಾಗಿ ಅದು ಪ್ರಜಾತಾಂತ್ರೀಕರಣಗೊಳ್ಳುವಂಥದ್ದು. ಕಡ್ಡಾಯವಾಗಿ ಸಮಾಜದ ಎಲ್ಲ ಹಿನ್ನೆಲೆನವರು ಕೂಡ ಪ್ರಮಾಣಕ್ಕನುಸಾರವಾಗಿ ಪ್ರಾತಿನಿಧ್ಯ ಹೊಂದುವಂಥದ್ದು. ಆ ಥರದ ವ್ಯವಸ್ಥೆಯನ್ನು ತರುವ ರೀತಿಯಲ್ಲಿ ಸಾಮಾಜಿಕ ಪ್ರಾತಿನಿಧ್ಯ, ಸಂವಿಧಾನಬದ್ಧತೆ ಇವೆರಡನ್ನ ಆಶಯವಾಗಿ ಇಟ್ಕೊಂಡಿರುವಂತಹ ಒಂದು ನೇಮಕಾತಿ ಪ್ರಕ್ರಿಯೆ ರೂಪುಗೊಳ್ಳಬೇಕು. ಆ ಚರ್ಚೆನಲ್ಲಿ ಈ ದೇಶ ಒಳಗೊಳ್ಳಬೇಕು. ಯಾವ ಕಾರಣಕ್ಕೂ ಕೂಡ ಯಶವಂತ್ ಶರ್ಮಾ ಪ್ರಕರಣವನ್ನು ಕೊಲೆಜಿಯಂ ಪದ್ಧತಿ ಉಳಿಸ್ಕೊಳ್ಳುವುದಕ್ಕೆ ಒಂದು ಸಮರ್ಥನೆಯಾಗೂ ಬಿಡಬಾರ್ದು. ಒಬ್ಬ ಹಿಂದುತ್ವವಾದಿ ಕೋರ್ಟ್ಗಳನ್ನು ಕಟ್ಟುವ ಪ್ರಯತ್ನವಾಗಿ ಅದನ್ನು ನರೇಂದ್ರ ಮೋದಿ ಸರ್ಕಾರ ಬಳಸ್ಕೊಳ್ಳೋದಕ್ಕೂ ಬಿಡಬಾರ್ದು ಅನ್ನುವ ಎಚ್ಚರಿಕೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಕನ್ನಡದ ಜನಪರ ರಾಜಕೀಯ ಸಾಂಸ್ಕೃತಿಕ ವಿಶ್ಲೇಷಣಾ ಕಾರ್ಯಕ್ರಮ ಕನ್ನಡ ಮಾಧ್ಯಮ ರಂಗದಲ್ಲಿ ಒಂದು ವಿಶಿಷ್ಟ ವಿಭಿನ್ನ ಪ್ರಯೋಗ ವಾರ್ತಾಭಾರತಿ ಚಾನೆಲ್ನಲ್ಲಿ. ಸುದ್ದಿಗಳ ಹಿಂದಿರುವ ಸತ್ಯದ ಅನಾವರಣ, ಕಣ್ಣು ತೆರೆಸುವ, ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ. ಮೋದಿ ಸರ್ಕಾರ ವಿಶೇಷವಾಗಿ ಕೋಮುವಾದಿ ಮಾನದಂಡಗಳನ್ನು ಅನುಸರಿಸ್ತಿದೆ. ಯಾಕಂದ್ರೆ ಒಂದು ಅರ್ಥ ಮಾಡ್ಕೊಳ್ಳೋಣ, ಸುಳ್ಳು ಸುದ್ದಿಯಿಂದಾಗಿ ಒಂದು ಸಮುದಾಯದ ಬಗ್ಗೆ ಒಂದು ದ್ವೇಷ ಹುಟ್ಟುತ್ತೆ. ನಿಖರ ಮಾಹಿತಿ, ನಿಷ್ಠುರ ವಿಶ್ಲೇಷಣೆ, ವಿಷಯದ ಸಮಗ್ರ ಚಿತ್ರಣ. ಕಾಂಗ್ರೆಸ್ 91ರಲ್ಲಿ ಜಾರಿಗೆ ತಂದ ಆರ್ಥಿಕ ನೀತಿ ತಂದ ಬಿಕ್ಕಟ್ಟಿನ ಭಾಗವಾಗಿಯೇ ಸಮಾಜದಲ್ಲಿ ಸಂಕ್ಷೋಭ ಬೆಳೆದು ಬಿಜೆಪಿ ಗಟ್ಟಿಯಾಗ್ತಿದೆ. ಅಷ್ಟು ಮಾತ್ರ ಅಲ್ಲ, ಎರಡನೇ ಪತ್ರದಲ್ಲಿ ಅವರು ತುಂಬ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂದರೆ, ಐ ಆಮ್ ರೆಡಿ ಟು ಸರ್ವ್ ದಿ ಗವರ್ನೆನ್ಸ್ ಇನ್ ಎನಿ ಕೆಪಾಸಿಟಿ ದೇ ಲೈಕ್. ಆಳುವವರ ಆಟಗಳ ಬಗ್ಗೆ ಎಚ್ಚರಿಕೆ, ದುರ್ಬಲರು ದಮನಿತರ ಬಗ್ಗೆ ಕಾಳಜಿ, ಹಕ್ಕುಗಳ ಬಗ್ಗೆ ಜಾಗೃತಿ. ಅಮೆರಿಕ ಇಡೀ ಪ್ಯಾಲೆಸ್ತೈನ್ನ, ಇಡೀ ಗಾಜಾವನ್ನು ರಿವಿಯೇರ ಮೋಜುತಾಣ ಮಾಡ್ತೀವಿ ಅಂತಂದಾಗ ಅದನ್ನು ತಪ್ಪು ಅಂತ ಸೌತ್ ಆಫ್ರಿಕಾದಂಥ ದೇಶ ಹೇಳುತ್ತೆ, ಕೊಲಂಬಿಯಾ ಅನ್ನೋ ಸಣ್ಣ ದೇಶ ಹೇಳುತ್ತೆ. ಭಾರತ, ಮೋದಿ ಸರ್ಕಾರ ತನ್ನ ಸ್ವಾರ್ಥಕ್ಕೆ ಇದುವರ ತನಕ ಅದರ ಬಗ್ಗೆ ಒಂದು ಖಂಡನ ಹೇಳಿಕೆಯನ್ನು ಕೊಡೋದಿಲ್ಲ. ಅದೇ ಶಿವಸುಂದರ್ ಅವರ ಸಮಕಾಲೀನ 5 ವರ್ಷಗಳಿಂದ ವಾರ್ತಾಭಾರತಿಯಲ್ಲಿ ನಿರಂತರ ಪ್ರಸಾರ. ಇದನ್ನ ಕಂಡು ಕೂಡ ಬಿಲ್ಕಿಸ್ ಬಾನು ನನ್ನ ಅಕ್ಕ, ನನ್ನ ತಂಗಿ, ನನ್ನ ಅಮ್ಮ ಅಂತ ಬೇರೆ ಧರ್ಮಕ್ಕೆ ಸೇರಿದವ್ರಿಗೂ ಅನ್ನಿಸ್ಲಿಲ್ಲ ಅಂತಂದ್ರೆ ನಾವೊಂದು ದೇಶವಾಗಿ ಉಳಿಯೋಕ್ಕೆ ಸಾಧ್ಯ, ಮನುಷ್ಯರಾಗಿ ಉಳಿಯೋದಕ್ಕೆ ಸಾಧ್ಯವ. ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 499ನೇ ಕಂತಿಗೆ ನಿಮಗೆ ಸ್ವಾಗತ. ಡೆಲ್ಲಿ ಹೈಕೋರ್ಟಿನ ನಿಮ್ಮ ನೆಚ್ಚಿನ ಸಮಕಾಲೀನಕ್ಕೆ ಈಗ 500ರ ಸಂಭ್ರಮ. ವೀಕ್ಷಕರ ಉಪಸ್ಥಿತಿಯಲ್ಲೇ 500ನೇ ಸಂಚಿಕೆಯ ನೇರ ಪ್ರಸಾರ ಹಾಗೂ ಶಿವಸುಂದರ್ ಅವರ ಜೊತೆ ಸಂವಾದ ನಡೆಸಿಕೊಡೋರು ಚಿಂತಕ, ಲೇಖಕ ಡಾಕ್ಟರ್ ಎ ನಾರಾಯಣ್. ಏಪ್ರಿಲ್ 8, 2025 ಮಂಗಳವಾರ ಸಂಜೆ 4ಕ್ಕೆ ದೇವರಾಜ ಅರಸು ಸಭಾಂಗಣ, ಕರ್ನಾಟಕ ಚಿತ್ರಕಲಾ ಪರಿಷತ್, ಕುಮಾರಕೃಪಾ ರಸ್ತೆ, ಬೆಂಗಳೂರು. ಈ ಕಾರ್ಯಕ್ರಮಕ್ಕೆ ನಿಮಗೆ ಹೃತ್ಪೂರ್ವಕ ಸ್ವಾಗತ.